ಏನು ಇವರಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ. ಇವನು ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಟಲಿ, ಇವ್ರು ತೋರಿಸ್ತಾರೆ ರಾಜ್ಯದಲ್ಲಿ. ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ, ದಯವಿಟ್ಟು ಕೇಳಬೇಡ್ರಿ. ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ, ದಯವಿಟ್ಟು ಕೇಳಬೇಡ್ರಿ. ಪ್ರಶ್ನೆಯವ್ರನ್ನ ಯತ್ನಾಳವ್ರು ದೊಡ್ಡ ಪ್ರಶ್ನವರು ತಮ್ಮ ಪ್ರಸ್ತುತ ಆಸ್ತಿಯನ್ನು ತಮ್ಮ ಮನೆ ಆಸ್ತಿಯನ್ನು ರೀತಿ ಮಾಡ್ಕೊಂಡಿದ್ದಾರೆ. ಮೊದಲು ಅದನ್ನು ಸರಿ ಮಾಡ್ಕೊಳ್ಳಿ ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಮತ್ತು ಅವರು ಸಿರಿಟವರಿಗೆಲ್ಲ ಪಂಗಾಗಿದ್ದಾವೆಲ್ಲ ನೋಡ್ರಿ, ಅವರು ಸಂಸ್ಕೃತಿನೇ ಅದು, ಅವ್ರ ಸಂಸ್ಕಾರ. ಯತ್ನಾಳವರು ಸಂಸ್ಕೃತಿ ಎಂಥದ್ದು, ಸಂಸ್ಕಾರ ಎಂಥದ್ದು ಅನ್ನೋದು ಈಗ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮೊದಲು ನಾನು ಇದನ್ನು ಕೇಳೋಕ್ಕೆ ಇಚ್ಛೆಪಡ್ತೀನಿ, ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಎಂದು ಸಮಾಜದಾಗ ಗುರುತಿಸ್ಕೊಂಡ್ರಿ, ಎಂದು ಸಮಾಜ ಸಂಘಟನೆಯಲ್ಲಿ ಬಂದ್ರಿ, ಸಮಾಜದ ಒಬ್ಬ ರಾಜ್ಯಾಧ್ಯಕ್ಷರನ್ನು ನಾವೇ ಮಾಡಿದ್ವಿ. ನಮ್ಮ ಸಂಘ ಅದು, ಈ ಕೂಡಲ ಸಂಗಮ ಪೀಠದ ಒಂದು ಸಂಘವನ್ನು ನಾವೇ ಮಾಡಿದ್ದೀವಿ. ನಾವೆಲ್ಲ ಧರ್ಮದರ್ಶಿಗಳಿದ್ವಿ, ನಾನು ಕೂಡ ಧರ್ಮದರ್ಶಿಗಳು. ಇವತ್ತು ಅಧ್ಯಕ್ಷರು ಅನಿವಾರ್ಯವಾಗಿ ಅವತ್ತು ಜಮೀನು ಪರಿಚಯ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅದನ್ನು ಯಾರಾದರೂ ಹೆಸರಲ್ಲಿ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು, ಅವ್ರ ಹೆಸರು ಮಾಡಿದ್ವಿ ನಾವು ಎಲ್ಲರೂ. ನಮ್ಗೆ ಗೊತ್ತಿರುವಂಥ ವಿಚಾರ. ಇವರೇನು ದುಡ್ಡು ಕೊಟ್ಟಿದ್ರ? ಇವರೇನು ಪೀಠಕ್ಕೆ ಬಂದು ಈ ಸ್ವಾಮಿಗಳಿಗೆ ಏನಾದರೂ ಊಟ ಮಾಡಿಸಿದ್ರ? ಏನು ನೋಡ್ಕೊಂಡಿದ್ರ? 2008 ಈ ಪೀಠವನ್ನು ಮಾಡಿದವರು ಯಾರು? ಇದೇ ಪ್ರಬಂಧ ಉಂಚಿ ಕಟ್ಟಿ, ಇದೇ ನೀಲಕಂಠ ಸುಟಿ, ಇದೇ ವಿಜಯಾನಂದ ಕಾಶ್ಯಪನವರು. ಏನು ಇವರಿದ್ರು ಬಸವನಗೌಡ ಪಾಟೀಲ್ ಯತ್ನಾಳ್ ಇವನು ಎದರಲ್ಲಿ ಇಲ್ಲ. ಈಗ ಹೀರೋ ನಾನೇ ಸ್ವಯಂ ಘೋಷಿತ ಹೀರೋ. ಇವನು ಎಲ್ಲರಿಗೆ ಮಾತಾಡಿ ಇವತ್ತು ಏನಾಗಿದೆ ಪರಿಸ್ಥಿತಿ? ಪಕ್ಷ ಕಟ್ತಾನಂತ ತಾಕತ್ತಿದ್ರೆ ಕಟ್ಟಲಿ, ಇವ್ರು ತೋರಿಸ್ತಾರೆ ರಾಜ್ಯದಲ್ಲಿ. ಎಂತೆಂಥವ್ರೋ ಮುಖ್ಯಮಂತ್ರಿ ಅಂತವ್ರೇ ಮನ್ನಾ ಬಾಯಿ ಹಾಕ್ಕೊಂಡು ಹೋಗ್ಯಾರ. ಇವನು ಯಾವ್ರಿ ದಿಶಾಕ್ಕೆ ಬದ್ನಿಕಾಯಿ ಬಾಯಿಗೆ ಬಂದಂಗೆ ಮಾತಾಡೋದು. ಒಬ್ಬ ಯಜಮಾನ ಮನುಷ್ಯ, ಹಿರಿಯ ಜೀವಿ, 85 ವರ್ಷ ಅವರಿಗೆ. ಜನ ಹೇಳ್ತಾರೆ ಇವರು ಬಾಯಿ ಮಾತಾಡೋದು ಏನ್ರಿ, ಇದು ನೋಡೇ ನಾನು ಹೇಳಿದ್ದೆ ಇದನ್ನ, ಇವ್ರಿಗೆ ಆಗತ್ತೆ ತಕ್ಕ ಶಿಕ್ಷೆ ಅಂತ ಹೇಳಿದ್ದೆ. ಅದು ಆಗಿದೆ. ಇನ್ನೂ ಬುದ್ಧಿ ಕಲಿಲಿಲ್ಲ ನನ್ನ ಮನುಷ್ಯ. ಬಿಟ್ಟೆ ಹೋಗ್ತಾನೆ, ಜನರಿಂತ್ರನೂ ದೂರ ಹೋಗ್ತಾರೆ, ಎಲ್ಲರಿಂತ್ರ ದೂರ ಹೋಗ್ತಾರೆ. ಭಾಳ ಜನ ಹೋಗ್ಯಾರ ನೋಡೀವಿ ನಾವು, ಭಾಳ ಜನ ನೋಡೀವಿ ನಾವು. ಎಷ್ಟು ಜನ ಹೋಗ್ಯಾರ ಹೇಳ್ತಾನೆ, ಹೋಗ್ತಾರೆ, ಇವರು ಹೋಗ್ತಾರೆ, ಅವರು ಹೋಗ್ತಾರೆ, ನೀನು ಹೋಗ್ತೀಯಪ್ಪ, ನಿನಗೂ ಒಂದು ದಿವ್ಸ ಮುಗಿದು ಅಂತಿಮ ಇದೆ ಅನ್ನೋದನ್ನು ಯಾರೂ ಮರಿಬಾರ್ದು. ನಮಗೂ ಮುಗಿತೈತಿ ಅದು ತಿಳ್ಕೊಬೇಕು. ಈ ಒಬ್ಬ ಹಿರಿಯ ಜೀವಿಗೆ ಒಂದು ಬಾಯಿಗೆ ಬಂದಂಗೆ ಒಬ್ಬ ಸಮಾಜದ ವ್ಯಕ್ತಿ, ಅವನು ಸಮಾಜ ಕಟ್ಟೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಂಥವ್ರೆಲ್ಲ. ಅಂಥವ್ರ ಬಗ್ಗೆ ಇಂಥ ಹೇಳಿಕೆಗಳನ್ನು ಕೊಡುವಂಥದ್ದು ಇವ್ರದ್ದು ಸಂಸ್ಕೃತಿನೇ ಅದು. ಬಿಡ್ರಿ, ಇವ್ರ ಸಂಸ್ಕಾರನೇ ಅದು. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ನಾನು ಒಂದು ಪ್ರಶ್ನೆ ಕೇಳೋಕ್ಕೆ ಇಚ್ಛೆಪಡ್ತೀನಿ. ನಿಮಗೆ ಯಾವುದೇ ನೈತಿಕ ಹಕ್ಕು ಈ ಸಂಘದಲ್ಲಿ ಇಲ್ಲ. ಈ ಸಂಘದಲ್ಲಿ ಇಲ್ಲ, ಇನ್ನೊಂದು ಸಂಘದಲ್ಲೂ ಇಲ್ಲ. ಅವರಂತೂ ಇವ್ರನ್ನ ದೂರ ಇಟ್ಬಿಟ್ರ. ನೀವು ಹತ್ರ ಕರೆಯೋದಲ್ಲ, ದೂರ ಇಟ್ಬಿಟ್ರ. ಇಲ್ಲಿ ಸುಮ್ಮನೆ ಬಂದು ನಾನೇ ಹೀರೋ ಅಂತ ಈ ಸಂಘಕ್ಕೆ ಏನು ಸಹಾಯ ಮಾಡಿದ ನೀವು ಸ್ಪಷ್ಟಪಡಿಸ್ಲಿ. ಅದು ಬಿಟ್ಟು ಬಾಯಿಗೆ ಬಂದಂಗೆ ಮಾತಾಡೋದು ಮೊದಲೇ ನಿಲ್ಲಿಸ್ಬೋದು. ಈಗ ಇನ್ನೂ ಪಾಠ ಕಲ್ತಿಲ್ಲ ಅಂದ್ರೆ ಜನ ಪಾಠ ಕಲಿಸ್ತಾರೆ. ದೊಡ್ಡದಾದಂಥ ಸಭೆಯನ್ನು ಮಾಡ್ತಾ ಇದ್ದಾರೆ ಬಿಜಾಪುರದಲ್ಲಿ. ಭಾಳ ದೊಡ್ಡದಾದಂಥ ಸಮಾವೇಶ ಮಾಡಬೇಕು ಯತ್ನಾಳ್ ಪರವಾಗಿ. ನೋಡ್ಬೇಕ್ರಿ, ನಾ ಏನೇನು ಆಗ್ತೈತೆ ನೋಡ್ಬೇಕ್ರಿ. ಈಗೇನು ಭಾಳ ಗಡಿಬಿಡಿ ಇಲ್ಲ, ಇನ್ನೂ 3 ವರ್ಷ ಐತಿ ಎಲೆಕ್ಷನ್. ಈಗ ಎಲ್ಲ ಮಾಡಿ ಖಾಲಿ ಕೈ ಮಾಡ್ಕೋದಿಲ್ಲ. ಚುನಾವಣೆ ಬರಲಿ. ಪರವಾಗಿ ಮಾತಾಡೋಂಥ ಸ್ವಾಮೀಜಿಗಳನ್ನ ಮಠದಿಂದ ಅಂದರೆ ಅವ್ರನ್ನ ಕಾಶ್ಯಪ್ನವ್ರು ನೋಡ್ರಿ, ಹಂದಿಗಳ ಬಗ್ಗೆ ನಾನು ಪ್ರಶ್ನೆ ಕೇಳಬೇಕು. ಹಂದಿ ಇದ್ದಂಗೆ ಅದು. ಇದೇ ಕೂಡಲ ಸಂಘಗಳನ್ನ ಎಂದೂ ಉಪಯೋಗ ಮಾಡ್ಕೊಂಡಿಲ್ಲ. ಅದು ಲಕ್ಷ್ಮೀ ಹೆಬ್ಬಾಳ್ಕರು ಉಪಯೋಗ ಮಾಡ್ಕೊಂಡಾರ, ವಿನಯ್ ಕುಲಕರ್ಣಿನೂ ಮಾಡ್ಕೊಂಡಾನ. ಯಾವ ಹಂದಿ ನಿಮ್ಗೆ ಹೇಳೈತಲ್ಲ, ಹಂದಿನೂ ಮಾಡ್ಕೊಂಡೈತಿ ಅಂತ ಅಯೋಗ್ಯ. ಹೋರಾಟ ಬಿಟ್ಟು ಬರ್ರಿ ಅಂತ ನನಗನೇ ಅವಶ್ಯ ಇಲ್ರಿ. ಮಂತ್ರಿಯಾಗಿ ಏನು ಮಾಡಂಗದೀವಿ? ಈ ಮಂತ್ರಿ ಇಲ್ಲಾರ್ದೇ ಇಷ್ಟು ಪವರ್ಫುಲ್ ಅದೀವಿ. ಮಂತ್ರಿ ಆದರೆ ಏನು ಸುಮ್ಮ ಸಿಎಂ ಮನೆ ಮುಂದೆ ದಿನ ಮುಂದೆ ಹೋಗಿ ಸರ್ ಅನ್ಬೇಕು. ಬೊಮ್ಮ ಮನೆಗೆ ಬರ್ತಿದ್ರು ಕೆಲವು ಮಂತ್ರಿಗಳು, ನಡೆಯಲೇ ಹತ್ತಿದ್ರು. ಎಷ್ಟು ಹತ್ತು ಗೌರವ ಕಳ್ಕೊಂಡು ನಾ ರಾಜಕಾರಣ ಮಾಡಿಲ್ಲ. ಅದೇನು ಅವಶ್ಯನೂ ಇಲ್ಲ. ಅಷ್ಟು ಗೌರವ ಕಟ್ಕೊಂಡು ಅದು ಮಂತ್ರಿಯಾಗಿ ಒಂದಿಟ್ಟು ಲೂಟಿ ಮಾಡಿ ನಮಗೇನು ಅಷ್ಟು ನಿಮ್ಮ ಪರವಾಗಿ ಮಾತಾಡಿದ್ದಕ್ಕೆ ಏನು ತಪ್ಪೇನಾಯ್ತು? ಯಾವ್ರಿ ಅವ ತೆಗ್ಯಾವ? ನಾವು ಒರಿಜಿನಲ್ ಪಂಚಮಸಾಲಿ ನಮ್ಮ ತಂದೆಯವರೆಲ್ಲ ಕೂಡಿ ಕಟ್ಟಿದ್ದು. ಸಭೆ ಮಾಡಿ ಸ್ವಾಮೀಜಿಗೆ ನಾವು ತಿಳುವಳಿಕೆ ಹೇಳ್ತೀವಿ, ಹೇಳಿದ್ರೆ ನಾವು ಮುಂದೆ ನಿರ್ಧಾರವನ್ನು ಕೈಗೊಳ್ತೀವಿ. ತಗೋತೇಳ್ರಿ, ಆ ಮಗ ಬೇಡ ನಾನು. ಅವ್ರು ಹಿಂದಿದ್ರೆ ಯಾರು ಇದ್ರೆ ತಗೋಬೇಕಲ್ಲ. 2028ಕ್ಕೆ ಯತ್ನಾಳ್ ಅವರು ಏನು ಗೆದ್ದು ಬರಲಿ, ಅದನ್ನ ತಿರುಕನ ಕನಸನ್ನ ಕಾಣ್ತಿದ್ದ ಅಂತ. ನೀವು ಆ ಹಂದಿಯ ಪ್ರಶ್ನೆಗಳಿಗೆ ಉತ್ತರ ಹೇಳುವುದಿಲ್ಲ, ದಯವಿಟ್ಟು ಕೇಳಬೇಡ್ರಿ. ನೀವು ಅಂತಹ ಹಂದಿಗಳದ್ದು ಯಾಕೆ ಕೇಳ್ತೀರಪ್ಪ? ನಿಮ್ಗೆ ಯಾರು ವಿಜೇಂದ್ರ ಹೇಳಿ ಕಳ್ಸ್ಯಾನ? ಯಾಕಿಂತ ಪ್ರಶ್ನೆ ಕೇಳಕತ್ತೀರಿ ನೀವು? ನಿಮ್ಮ ಸಮಾಜದವರು ಇರಲ್ಲಕ್ಕದು ನಿಮ್ಮ ಸಮಾಜಕ್ಕೆ ಅಷ್ಟೇ ನಾ ಸೀಮಿತ ಇಲ್ಲ.
ಈ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳ ಪರವಾಗಿ ನಾ ಜನಪ್ರತಿನಿಧಿಯಾಗಿ ಕೆಲಸ ಮಾಡೀನಿ. ಯಾರು ಮಾತಾಡ್ಯಾರಿ ಇವತ್ತು ಹಾಲು ಮತಕ್ಕೆ ಎಸ್ ಟಿ ಸೇರಿಸ್ಬೇಕಂದಿದ್ದು 7.5% ಮಾಡಬೇಕು ವಾಲ್ಮೀಕಿ ಹಿಂದುಳಿದ ಜನಾಂಗಕ್ಕೆ. ಇವತ್ತು ತಳವಾರ ಇವು ನಮ್ಮ ಏನು ಅಂಬಿಗ ಇವರೆಲ್ಲರೂ ಎಸ್ ಟಿಗೆ ಸೇರಿಸ್ಬೇಕಂತ ಬೊಮ್ಮಾಯಿ ಅಲ್ಲಿ ಸಿಂದಗಿ ಮತಕ್ಷೇತ್ರದಾಗ ವಚನ ಕೊಟ್ಟರು, ನಾವು ಸೇರಿಸ್ತೀನಿ ಅಂತೇಳಿ. ಅಲ್ಲಿ ಹೋಗಿ ಅಲ್ಲಿ ಬೇರೆ ನಾಟಕ ಚಾಲು ಮಾಡಿದ್ರು. ಅವಾಗ ನಾನೇ ಬೊಮ್ಮಾಯಿ ಕೇಳ್ದೇನೆ, ಇಲ್ಲಾಂದ್ರೆ ಅದು ಸೇರಿಸ್ತಿದ್ದೆ ಇಲ್ಲಿ ಎಸ್ ಟಿ. ಹಾಗಾಗಿ ನಾನು ಒಂದು ಜಾತಿಗೆ ಸೀಮಿತ ಇದ್ದೇನೆ. ನಾನು ಎಲ್ಲರಿಗೂ ಸಮಸ್ತ ಹಿಂದೂಗಳ ಪ್ರತಿನಿಧಿಯಾಗಿ ಕೆಲಸ ಮಾಡೀನಿ. ಹಂದಿಗಳ ಬಗ್ಗೆ ನೀವು ಪ್ರಶ್ನೆ ಕೇಳಬೇಡ.